ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಇವತ್ತು ನಾನು ಬೆಂಗಳೂರಿಂದ ನೆಲ್ಲೂರಿಗೆ ಹೋಗ್ತಾ ಇದ್ದೀನಿ. ಈಗ ಪ್ರೆಸೆಂಟ್ ನಾನು ತಿರುಪತಿಯಿಂದ ನೆಲ್ಲೂರಿಗೆ ಹೋಗುವ ರಸ್ತೆಯಲ್ಲೇ ಒಂದು ಬ್ಯೂಟಿಫುಲ್ ಆದ ಸೀನರಿ ನೋಡಿದೆ. ಸಾಯಂಕಾಲ ಹೊತ್ತು ಸೂಪರ್ ಆಗಿತ್ತು ನೋಡಿ, ತುಂಬಾ ಬ್ಯೂಟಿಫುಲ್ ಆಗಿದೆ. ಹೊಸದಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಲ್ಲಿ ನೆಲ್ಲೂರಲ್ಲಿ ಏನೆಲ್ಲ ಇದೆ, ನಾವೆಲ್ಲೆಲ್ಲ ಹೋಗಿದ್ವಿ, ಅದೆಲ್ಲ ನೀವು ನೋಡಿರಂತೆ. ಬನ್ನಿ ಮತ್ತೆ ಹೋಗೋಣ. ನೆಲ್ಲೂರಲ್ಲಿ ರೊಟ್ಟಿ ಹಬ್ಬ ನಡೀತಾ ಇದೆ. ತುಂಬಾ ಜಾಗದಲ್ಲೆಲ್ಲ ವಿಸಿಟ್ ಮಾಡಿದ್ವಿ. ಸೊ ನೀವು ನೋಡ್ಕೊಂಡ್ ಬರೋಣ ಬನ್ನಿ. ನೆಲ್ಲೂರು ಎಂಟರ್ ಆಗೋಯ್ತು ನಾವು ಬರೋಷ್ಟೊಳಗೆ. ಇದು ಕನ್ನಡ ಚಾನೆಲ್ ಬ್ರೋ. ಬನ್ನಿ, ನಾವು ನೆಲ್ಲೂರು ಎಂಟರ್ ಆಗಿದ್ವಿ. ಎಂಟರ್ ಆಗಿ ರೊಟ್ಟಿ ಹಬ್ಬ ನಡೀತಾ ಇರೋ ಜಾಗಕ್ಕೆ ಹೋಗೋಣ ಬನ್ನಿ. ಈ ಜಾಗದ ಹೆಸರು ಬಾರಾಷಾ ದರ್ಗಾ ಅಂತ ಹೇಳ್ತಾರೆ. ಇಲ್ಲೇನೆ ಸ್ವರ್ಣಾಲ ಚೆರುವು ಇದೆ. ಚೆರುವಿಗೆ ಹೋಗೋಣ. ಅಲ್ಲಿ ಹೋಗ್ತಾ ರಸ್ತೆಯಲ್ಲೇ ಇದು ಶಾಪಿಂಗ್ ಮಾಡೋ ಏರಿಯಾ. ಸಿಕ್ಕಾಪಟ್ಟ ಬ್ಯೂಟಿಫುಲ್ ಆಗಿದೆ. ತುಂಬ ಜನನೂ ಬಂದ್ಬಿಟ್ಟಿದ್ದಾರೆ. ರಾತ್ರಿ ಹೊತ್ತಲೇ ಎಷ್ಟೊಂದು ಜನ ಇದ್ದಾರೆ. ಇನ್ನು ಹಗಲಲ್ಲಿ ಎಷ್ಟು ಇರ್ತಾರೋ ಗೊತ್ತಿಲ್ಲ. ಬನ್ನಿ ನೋಡೋಣ. ಈಗ ನಾವು ಹೋಗ್ತಿರೋದು ಸ್ವರ್ಣಾಲ ಚೆರುವು ಅಂದರೆ ಕೆರೆ ಅಂತ. ಬನ್ನಿ, ಅಲ್ಲಿ ಹೋದರೆ ರೊಟ್ಟಿ ಹಂಚ್ಕೊತಾ ಇರ್ತಾರೆ. ಯಾರ್ಯಾರು ಕನಸು ಇರುತ್ತೆ ಅವರು ತೀರಿರೋರು ಬಂದು 3 ವರ್ಷ ಮತ್ತೆ ರೊಟ್ಟಿ ಕೊಡಬೇಕು. ಅವರು ಆ ಥರ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ ರೊಟ್ಟಿ. ಆಗಿರೋರು ಬಂದು ಆಗಬೇಕು ಅಂತ ಇರೋರಿಗೆ ಇಲ್ಲಿ ಬಂದು ಎಕ್ಸ್ಚೇಂಜ್ ಮಾಡ್ಕೊತಾರೆ. ರೊಟ್ಟಿನ ಹಂಚ್ಕೊತಾ ಇರ್ತಾರೆ. ಯಾರ್ಯಾಕೆ ಮನೆ ಬೇಕು, ಏನು ಕೆಲವರಿಗೆ ಮದುವೆ ಬೇಕು, ಕೆಲವರಿಗೆ ಮಕ್ಕಳು ಬೇಕು, ಕೆಲವೊಬ್ಬರಿಗೆ ಏನೇನು ಆಸೆಗಳಿರುತ್ತೋ ಅದನ್ನೆಲ್ಲ ಪೂರೈಸೋ ಜಾಗ ಇದು. ಇದೇ ಫೇಮಸ್ ಆದ ರೊಟ್ಟೆಲ ಪಂಡಗ. ಇಲ್ಲಿ ಹಲವಾರು ಕಡೆಯಿಂದ ಜನ ಬರ್ತಾರೆ. ಕರ್ನಾಟಕ, ತಮಿಳುನಾಡು, ಆಂಧ್ರ, ಅದರ್ಸ್ ಕಂಟ್ರೀಸಿಂದನೂ ಬರ್ತಾರೆ. ಅದು ಇಲ್ಲಿಂದ ರೊಟ್ಟಿ ಹೋಗುತ್ತೆ. ಇಲ್ಲಿ ನಾವು ನೈಟ್ ಹಾಲ್ಟ್ ಆಗಿಬಿಟ್ಟು ವೇನಾಡಲ್ಲೇ ಇಲ್ಲಿ ಸ್ನಾನ ಮಾಡ್ಲಿಕ್ಕೆ ಬಂದಿದ್ದೀವಿ. ಬೆಳಗ್ಗೆ ನಮ್ಮ ಹುಡುಗರೆಲ್ಲ ಸ್ನಾನ ಮಾಡ್ತಾವ್ರೆ. ಇವಾಗಿರೋ ಪ್ಲೇಸ್ ಬಂದ್ಬಿಟ್ಟು ನಾವು ಕಸ್ಮೂರಲ್ಲಿದ್ದೀವಿ. ಕಸ್ಮೂರಲ್ಲೇ ಫ್ರೆಶ್ ಆಗಿ ಟಿಫನ್ ಮಾಡಿಕೊಂಡು ಇಲ್ಲಿ ಬಂದಿದ್ದೀವಿ. ದರ್ಗಾಗೆ ಬಂದಿದ್ದೀವಿ. ಬನ್ನಿ ಹೋಗೋಣ. ಕಸ್ಮೂರು ದರ್ಗಾ ನೋಡ್ಕೊಂಡು ಬರೋಣ.
ರಾತ್ರಿ 9-10 ಗಂಟೆಯಲ್ಲಿ ವಯನಾಡಿಗೆ ಬಂದಿದ್ದೀವಿ. 10 ಗಂಟೆ ಟೈಮಲ್ಲೆಲ್ಲ ಫುಲ್ಲು ಕರೆಂಟ್ ಹೋಗ್ಬಿಟ್ಟಿತ್ತು. ರಾತ್ರಿ ಏನು ವಿಡಿಯೋ ಮಾಡಿಲ್ಲ. ಬೆಳಗ್ಗೆನೆ ಸ್ನಾನ ಮಾಡ್ಲಿಕ್ಕೆ ಬಂದಿದ್ದೀವಿ. ಸ್ನಾನ ಫ್ರೆಶಪ್ ಮಾಡ್ಕೊಂಡು ದರ್ಗಾ ಹೊರಟಿದ್ದೀವಿ. ವಯನಾಡು ದರ್ಗಾ ಮನೆಯಲ್ಲಿ ಫೇಮಸ್ ಏನಂದರೆ AR ರೆಹಮಾನ್ ಬಂದಮೇಲೆ ಈ ಏರಿಯಾನ ಒಂಥರ ಪಾಪ್ಯುಲರ್ ಆಗೋಯಿತು. ಇಲ್ಲಿ ಜನ ಹೇಳೋ ಪ್ರಕಾರ ಅದಕ್ಕೆ ಮುಂಚೆನೂ ತುಂಬ ಜನ ಬರ್ತಾಯಿದ್ರು. ಅದಕ್ಕಿಂತ ಹೆಚ್ಚಾಗಿ ಜನ ಬಂದಿದ್ದಂದರೆ ರೆಹಮಾನ್ ಬಂದಾಗ ಮ್ಯೂಸಿಕ್ ಡೈರೆಕ್ಟರ್. ಅವಾಗ ಸ್ವಲ್ಪ ಈಗ ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ಆಗಿದೆ. ಒಂದು 4 ಇಯರ್ಸ್ಗೆ ಮುಂಚೆಗೆ ಇವಾಗೆ ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ಆಗಿದೆ ಇಲ್ಲಿ ಏರಿಯಾ. ಬಟ್ ರೋಡ್ನೆಲ್ಲ ನಾವೇನು ಮಾಡೋಕ್ಕಾಗಲ್ಲ, ಗೌರ್ಮೆಂಟ್ ಏನು ಮಾಡಲ್ಲ. ಯಾಕಂದರೆ ಆ ಏರಿಯಾ ಆ ಥರ ಅದನ್ನು. ಈ ನೆಲ್ಲೂರು ರೊಟ್ಟೆಲ ಪಂಡಗ ಅನ್ನೋ ಹಬ್ಬಕ್ಕೆ ಎಷ್ಟು ಜನ ಬರ್ತಾರೆ ಅಂತ ಒಂದು ಕ್ಯಾಲ್ಕುಲೇಷನ್. ಒಂದು 10 ಲಕ್ಷದ ಮೇಲೇ ಜನ ಬರ್ಬೋದು ಅಂತ ಅವ್ರ ಕ್ಯಾಲ್ಕುಲೇಷನ್ನು. ಇದು ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. 3 ಸ್ಟೇಟ್ಸ್ ಅಂತೂ ಕವರ್ ಆಗುತ್ತೆ. ಎಲ್ಲ ಸ್ಪ್ರೆಡ್ ಆಗುತ್ತೆ. ಇಲ್ಲಿ ಆಲ್ಮೋಸ್ಟು ನೋಡಿ, ಜನ ನೋಡಿ ಎಷ್ಟು ಜನ ಬಂದುಬಿಟ್ಟಿದ್ದಾರೆ. ಇವರೆಲ್ಲನೂ ಅಲ್ಲಿಗೆ ಹೋಗಿರೋರು, ಅಲ್ಲಿಂದ ಬಂದಿರೋರು ಇರ್ತಾರೆ. ಎಲ್ಲ ಕಡೆನೂ ಜನ ಓಡಾಡ್ತಾನೆ ಇರ್ತಾರೆ. ಒಂದು ಟ್ರಿಪ್ ಥರ ಯೂಸ್ ಮಾಡ್ತಾರೆ. ಯಾವ ಬೀಚಲ್ಲಿ ನೋಡಿದ್ರೇನು ಜನ ಇರ್ತಾರೆ, ಯಾವ ಸಿಟಿಯಲ್ಲಿ ನೋಡಿದ್ರೇನು ಜನ ಇರ್ತಾರೆ. ಆ ರೋಡಂತೂ ಫುಲ್ಲು ಟ್ರಾಫಿಕ್ ಜಾಮ್ ಆಗಿರುತ್ತೆ. ನೋಡಿ, ಇದು ವಯನಾಡು ದರ್ಗಾ ಹತ್ರ ಎಷ್ಟು ಗಾಡಿಗಳು ಬಂದುಬಿಟ್ಟಿದೆ ಅಂದರೆ ಸಿಕ್ಕಾಪಟ್ಟೆ ಗಾಡಿ ಬಂದಿದೆ. ದರ್ಗಾಗೆ ಹೋಗೋ ರಸ್ತೆಯಲ್ಲಿ ನೋಡಿ ಶಾಪಿಂಗ್ಸ್ ಮಾಡಲಿಕ್ಕೆ ಬ್ಯಾಗ್ಸು, ಹೆಣ್ಮಕ್ಳಿಗೆ ಬೇಕಾಗಿರೋಂಥದ್ದು, ಮನೆಗೆ ಬೇಕಾಗಿರೋಂಥದ್ದು ಎಲ್ಲನೂ ಇದೆ. ಇಲ್ಲಿ ಮರಳು 9 ಗಂಟೆನೂ ಆಗಿಲ್ಲ, ಎಷ್ಟು ಬಿಸಿಲು ಹೊಡಿತಾ ಇದೆ. ಇನ್ನು ಮಧ್ಯಾಹ್ನ ಜಾಸ್ತಿ ಆಗ್ತಾ ಸಿಕ್ಕಾಪಟ್ಟೆ ಜನನೂ ಆಗ್ಬಿಡ್ತಾರೆ. ದರ್ಗಾ ಒಳಗೆ ಬಂದಿದ್ದೀವಿ, ಬನ್ನಿ ಒಳಗೆ ಹೋಗೋಣ. ಇಲ್ಲಿನ ದರ್ಗಾ ಒಳಗೆ ಈ ಸಮಾಧಿ ಇದೆಯಲ್ಲ, ಇದು 144 ಅಡಿ ಇದೆ. ಇದು ಬೆಳೀತಾನೆ ಇರುತ್ತಂತೆ. ಅಮಾವಾಸ್ಯೆ ದಿನಗಳಲ್ಲಿ ಹಾರ್ಟ್ ಬೀಟು ಹೊಡ್ಕೊಳ್ಳುತ್ತಂತೆ ಇಲ್ಲಿ ಜನರು ಹೇಳ್ತಾರೆ. ನೋಡಿ ಎಷ್ಟು ಉದ್ದ ಇದೆ. ಇದೇ ಫೇಮಸ್ಸು ಈ ದರ್ಗಾಗೆ.
ಈ ಪ್ಲೇಸ್ ಬಿಸಿಲು ಕಾಲ ಬಿಟ್ಟರೆ ಸಿಕ್ಕಾಪಟ್ಟ ಬ್ಯೂಟಿಫುಲ್ ಆಗಿರುತ್ತೆ. ಯಾಕಂದರೆ ಬಿಸಿಲು ಕಾಲದಲ್ಲಿ ಸಿಕ್ಕಾಪಟ್ಟ ಬಿಸಿಲಿರುತ್ತೆ. ಆದ್ರೂ ತಣ್ಣಗೆ ಮಾಡ್ಕೊಳಕ್ಕೆ ಐಸ್ ಕ್ರೀಮು, ಕೂಲ್ ಡ್ರಿಂಕ್ಸು ಈ ಥರದ್ದೆಲ್ಲ ಇರುತ್ತೆ. ಆದ್ರೂ ನೆಮ್ಮದಿ ಆಗಲ್ಲ. ಸೆಕೆ ಅಂದ್ರೆ ಸೆಕೆ. ಈ ಮಳೆಯಲ್ಲಂತೂ ಆಹಾಹಾಹಾಹಾ ನಡ್ಕೊಂಡು ಹೋಗ್ತಾ ಇದ್ರೆ ಬರೀ ಕಾಲಲ್ಲಿ ಆಹಾಹಾಹಾ ಬೆಂಕಿನೇ ಬೆಂಕಿ. ತುಂಬ ತುಂಬ ಬಿಸಿ ತಡೀಲಿಕ್ಕೆ ಆಗಲ್ಲ. ನಿಮಗೆಲ್ಲ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಆಗಿರೋರೆಲ್ಲ ಕಾಮೆಂಟ್ ಮಾಡಿ ಯಾವ ಥರ ಇತ್ತು ಅಂತ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಹೊಸದಾಗಿ ಬಿಸ್ನೆಸ್ ಮಾಡ್ತಿದ್ರೆ, ಪ್ರಮೋಷನ್ ಬೇಕಾಗಿದ್ದರೆ ಮೇಲೆ ಕಾಣ್ತಿರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬೈ ಬೈ.